ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಎರಡನೇ ಹಂತದ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಈಗ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು ಉತ್ತರ ಕರ್ನಾಟಕದತ್ತ. ಎರಡನೇ ಹಂತದ ಪ್ರಚಾರದ ಅಬ್ಬರ ಕೂಡ ಈಗಾಗಲೇ ಆರಂಭ ಆಗಿದೆ. ಉತ್ತರ ಕರ್ನಾಟಕದ 14 ಕ್ಷೇತ್ರಗಳ ಮೇಲೆ ನೇತಾರರ ಕಣ್ಣು ನೆಟ್ಟಿರುವಂತದ್ದು. ಇವತ್ತು ರಾತ್ರಿ 8:50 ಸುಮಾರಿಗೆ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗುತ್ತೆ. ನಾಳೆ ಒಂದು ದಿನ 4 ಕಡೆ ಮೋದಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಬೆಳಗಾವಿ, ಉತ್ತರ ಕನ್ನಡ, ದಾವಣಗೆರೆ, ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮೋದಿ ಅಲೆಯನ್ನ ಸೃಷ್ಟಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನ ಬಿಜೆಪಿಯ ನಾಯಕರುಗಳು ಮಾಡಿಕೊಂಡಿದ್ದಾರೆ. ಮೊದಲ ಹಂತದ ಚುನಾವಣೆಯಲ್ಲಿ 3 ಬಾರಿ ರಾಜ್ಯವನ್ನು ಪ್ರವೇಶ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಎರಡನೇ ಹಂತದ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಶತಾಯಗತಾಯ 14 ಕ್ಷೇತ್ರದಲ್ಲಿ ಮೋದಿ ಅಲೆಯನ್ನು ಸೃಷ್ಟಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ, ಜೊತೆಗೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ, ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲು ನಾನು ದಿಲೀಪ್ ಅವ್ರನ್ನ ಮಾತನಾಡಿಸ್ತೀನಿ. ದಿಲೀಪ್, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತಹದ್ದು. ಎಷ್ಟು ಗಂಟೆಗೆ ಪ್ರಧಾನಿಗಳು ಬೆಳಗಾವಿಯನ್ನ ಪ್ರವೇಶ ಮಾಡ್ತಾರೆ, ಏನೆಲ್ಲ ಸಿದ್ಧತೆ ಆಗಿದೆ ಅಂತ? ಪ್ರಮುಖವಾಗಿ ಕಡಲ ನಗರಿ ಅಂದರೆ ಗೋವಾದಿಂದ ಸುಮಾರು 8:50ಕ್ಕೆ ಬೆಳಗಾವಿ ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಖಾಸಗಿ ಹೋಟೆಲ್ ಏನು ವೆಲ್ಕಮ್ ಹೋಟೆಲ್ ಇದೆ ಅಲ್ಲಿ ತೆರಳ್ತಾರೆ. ಅದಾದ ನಂತರ ಬೆಳಗಿನ ಕಾರ್ಯಕ್ರಮ ಸುಮಾರು ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆಗುವಂಥದ್ದು ಮತ್ತು 12:15ವರೆಗೆ ಬೆಳಗಾವಿಯಲ್ಲಿ ಇರ್ತಾರೆ ಅಂತ ಇದೀಗ ಬಂದ ಮಾಹಿತಿ ಬರ್ತಾ ಇರುವಂಥ. ಯಾಕಂದರೆ 11 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಿದೆ. ಅದಕ್ಕಿಂತ ಮುಂಚೆ 28 ಜನರನ್ನು ಭೇಟಿಯಾಗ್ತಾರೆ. ಆದರೆ ಪ್ರಮುಖವಾಗಿ ಎಲ್ಲ ಸಮಾಜದ ಮುಖಂಡರನ್ನ ಭೇಟಿಯಾಗ್ತಾರೆ. ಜೊತೆಗೆ ಏನಂತ ಸಾಮಾನ್ಯ ಕಾರ್ಯಕರ್ತರನ್ನ ಭೇಟಿಯಾಗುವ ಪ್ಲಾನ್ ಇರುವಂಥದ್ದು. ಇನ್ನು ಜೊತೆಗೆ ಏನಂತಂದರೆ ಬೆಳಗಾವಿ NH4 ಏನಿದೆ ಅದನ್ನು ಬಂದ್ ಮಾಡಲಾಗುತ್ತೆ. ಸುಮಾರು 45 ನಿಮಿಷಗಳ ಕಾಲ ಒಳಗಡೆ ಹೋಗುವಾಗ ಮತ್ತು ಹೊರಗಡೆ ಹೋಗುವ ಎಲ್ಲವೂ ಕೂಡ ಸುಮಾರು 1.5 ಗಂಟೆಗಳ ಕಾಲ NH4 ಬಂದ್ ಮಾಡಲಾಗಿದೆ. ಜೊತೆಗೆ ಬೆಳಗಾವಿ ನಗರದಲ್ಲಿರ್ತಕ್ಕ 18 ರಸ್ತೆಗಳನ್ನು ನಾಳೆ ಡೈವರ್ಷನ್ ಮಾಡಲಾಗಿದೆ. ಹೀಗಾಗಿ ಸುಮಾರು 5,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದನ್ನು ಕೂಡ ರಿವೀಲ್ ಮಾಡ್ತಾ ಇಲ್ಲ. ಅವರ ಬದ್ಧತೆ ದೃಷ್ಟಿಯಿಂದ ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಏನು ಮಾಡ್ತಾರೆ ಎಲ್ಲವನ್ನೂ ಕೂಡ ಹೇಳೋಕ್ಕಾಗೋದಿಲ್ಲ ಅಂತೇಳಿ SPG ಸ್ಪಷ್ಟ ಶಬ್ದಗಳನ್ನು ಹೇಳಿರುವಂಥದ್ದು. ಮತ್ತು ಬೆಳಗ್ಗೆ 10:45 ಹೋಟೆಲನ್ನು ಬಿಟ್ಟು 11 ಗಂಟೆಗೆ ಮಾಲಿನಿ ಶೆಟ್ಟಿ ಏನು ಯಡಿಯೂರಪ್ಪ ರಸ್ತೆಯಲ್ಲಿರ್ತಕ್ಕಂಥ ಮಾಲಿನಿ ಶೆಟ್ಟಿಗೆ ಬಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸುಮಾರು 1 ಗಂಟೆಗಳ ಕಾಲ ಸ್ಟೇಜ್ ಮೇಲೆ ಇರ್ತಾರೆ. ಅವರಿಗೆ ಸಾಥ್ ನೀಡಲಿಕ್ಕೆ ಯಡಿಯೂರಪ್ಪ ಅವರು ಮತ್ತು JDS ವರಿಷ್ಠರಾದಂಥ ದೇವೇಗೌಡ ಬರ್ತಾರಂತ ಮಾಹಿತಿ ಇರುವಂಥದ್ದು. ಹೀಗಾಗಿ ಇಲ್ಲಿ 11 ಗಂಟೆಯಿಂದ 12 ಗಂಟೆವರೆಗೆ ಈ ಕಾರ್ಯಕ್ರಮ ಜರುಗುವಂಥದ್ದು. ದಿಲೀಪ್, ಕುಂದಾನಗರಿ ಬೆಳಗಾವಿ ಈ ಬಾರಿಯ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹದ್ದು. ಮೃಣಾಲ್ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್ ನಡುವೆ ದೊಡ್ಡ ಮಟ್ಟಿನ ಜಂಗಿ ಕುಸ್ತಿಗೆ ವೇದಿಕೆ ಅಖಾಡ ರೆಡಿ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶದ ಮೂಲಕ ಏನೆಲ್ಲ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಬಿಜೆಪಿಯ ನಾಯಕರು ಅಂತ? ಪ್ರಮುಖವಾಗಿ ಬೆಳಗಾವಿಯ ಏನು ಲೋಕಸಭಾ ಕ್ಷೇತ್ರ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಾಜಿ ಮಂತ್ರಿಗಳು ಆದಂಥ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರೆ. ಇನ್ನೊಂದು ಕಡೆ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮಾಡ್ತಾ ಇರೋದು ಇದೊಂದು ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ಕಾಂಗ್ರೆಸ್ ಎಲ್ಲ ಗ್ಯಾರಂಟಿಗಳನ್ನ ಹೇಳ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಪ್ರಧಾನಿ ಮೋದಿಯವರು ಬಂದು ಏನೇನು ಆಗಬೇಕಾಗಿದೆ, SC/ST ವಿಚಾರ ಇರ್ಬೋದು, OBC ವಿಚಾರ ಇರ್ಬೋದು, ಮೈನಾರಿಟಿ ವಿಚಾರ ಇಟ್ಕೊಂಡು ಒಂದು ದೊಡ್ಡದಾದಂಥ ಸಭೆ ಮಾಡೋದ್ರ ಮುಖಾಂತರ ಇಲ್ಲೊಂದು ಹೈ ವೋಲ್ಟೇಜ್ ಸಭೆ ಮಾಡೋದ್ರ ಜೊತೆಗೆ ಏನಂತಂದರೆ ಹವಾ ಕ್ರಿಯೇಟ್ ಮಾಡಬೇಕು, BJP ಗೆಲ್ಲಬೇಕು ಹಾಗೆ ಅಂಥೇಳಿ ಬೆಳಗಾವಿ ನಗರ ಮತ್ತು ಜಿಲ್ಲೆಯಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಕರೆತರುವ ಜವಾಬ್ದಾರಿಯನ್ನು ಬೆಳಗಾವಿಯಲ್ಲಿರ್ತಕ್ಕಂಥ ಮುಖಂಡರು ನೀಡಿರುವಂಥದ್ದು. ಮತ್ತು ಬೆಳಗಾವಿ ಮತ್ತು ಚಿಕ್ಕೋಡಿ 2 ಕ್ಷೇತ್ರಗಳ ಜನ ಬರೋದ್ರಿಂದ ಅಣ್ಣಾಸಾಬ್ ಜಲ್ಲೆಯವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಅವರು ಕೂಡ ಅವರ ಪರವಾಗಿ ಇಬ್ಬರು ಕ್ಷೇತ್ರದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾ ಇರುವಂಥದ್ದು. ಬಳ್ಳಾರಿಯ ಪ್ರತಿನಿಧಿ ನವೀನ್ ಪರದೇಸಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಗಣಿನಾಡು ಬಳ್ಳಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಯಾವಾಗ ಆಗುತ್ತೆ, ಜೊತೆಗೆ ಏನೆಲ್ಲ ಸಿದ್ಧತೆಯನ್ನ ಅಲ್ಲಿಯ ಕಾರ್ಯಕರ್ತರು ಬಿಜೆಪಿಯ ನಾಯಕರುಗಳು ಮಾಡ್ಕೊಂಡಿದ್ದಾರೆ ಅಂತ? ಪ್ರೇಮ್ ಕುಮಾರ್, ನಾಳೆ ಸಂಜೆ 5 ಗಂಟೆ ಸುಮಾರಿಗೆ ಬಳ್ಳಾರಿಯ ಅಂದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಒಂದು ಬೃಹತ್ ಆದಂಥ ವೇದಿಕೆಯನ್ನು ಈಗಾಗಲೇ ನಿರ್ಮಾಣ ಮಾಡಿಕೊಂಡು ಸುಮಾರು 1 ರಿಂದ 1.5 ಲಕ್ಷ ಜನರನ್ನ ಸೇರಿಸಿ BJP ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ವಿಜಯನಗರ, ನಂತರ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮತದಾರರನ್ನು ಸೆಳೆಯೋದಕ್ಕೆ BJPಯ ತನ್ನ ಬಾವುಟವನ್ನು ಹಾರಿಸೋದಕ್ಕೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಸಮಾವೇಶವನ್ನು ಮಾಡಿದ್ರು. ಬಳ್ಳಾರಿಯಲ್ಲಿ ಬಹಿರಂಗ
ಬಹಿರಂಗ ಸಮಾವೇಶವನ್ನ ಮಾಡಿದ್ರು. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಆಗಮನ ಆಗ್ತಿರುವಂತದ್ದು. ಈಗಾಗಲೇ ಬೃಹತ್ತಾದಂತಹ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಂಡು ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಸುಮಾರು 5 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. 1 ಗಂಟೆಗಳ ಕಾಲ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ, ಮತದಾರನ ಉದ್ದೇಶಿಸಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಮತ್ತೆ ಮುಂದಿನ ತಮ್ಮ ಯೋಜನೆಗಳನ್ನ ತಿಳಿಸಿಕೊಂಡು ಒಂದು ಭದ್ರ ಸುಭದ್ರ ದೇಶವನ್ನ ಕಟ್ಟೋದಕ್ಕೆ ನೀವೆಲ್ಲರೂ ಬಿಜೆಪಿಗೆ ಮತ ಹಾಕಿ ಅನ್ನುವಂತಹ ಸಂದೇಶವನ್ನ ಕೊಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರುವಂತದ್ದು. ಅದ್ರ ಜೊತೆಗೆ ನಾಳೆಯೂ ಕೂಡ ಮೋದಿ ಅವರು ಹೊಸಪೇಟೆಯಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಸಮಾವೇಶದ ಬಳಿಕ ಸ್ಥಳೀಯ ನಾಯಕರನ್ನ ಕರೆಸಿ ಮೋದಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಆಡ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಕಾರ್ಯಕರ್ತರಿಗೆ ಮತ್ತೆ ಮತದಾರರಿಗೆ ಒಂದು ರೀತಿಯಾದಂತಹ ಬೂಸ್ಟರ್ ಡೋಸ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ನವೀನ್ ಮತ್ತೆ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.